ನೋಡಿ ಸ್ನೇಹಿತರೆ, ಇಲ್ಲಿ ಹಳೆಯ ಶಾಸನ ಇದೆ. ಈ ಕಲ್ಲು ಮೇಲೆ ಏನಿದೆ ಶಾಸನ, ಇದು ಕಲ್ಲು ಅರ್ಧ ಕಟ್ಟಾಗಿದೆ. ಇದು ಕಟ್ಟಾಗಿ ಅಲ್ಲಿ ಬಿದ್ದಿದೆ ನೋಡಿ, ಅರ್ಧ ಕಲ್ಲು ಅದರಲ್ಲಿದೆ. ಬಟ್ ಇದು ಆ್ಯಕ್ಚುಲಿ ದೊಡ್ಡ ಕಲ್ಲು, ಇದು ಉದ್ದಕ್ಕಿತ್ತು ಅನಿಸುತ್ತೆ. ಕಟ್ಟಾಗಿ ಅರ್ಧ ಅಲ್ಲಿದೆ, ಅರ್ಧ ಇಲ್ಲಿದೆ ನೋಡಿ. ಇವೆಲ್ಲ ಹೀಗೆ ಹಾಳಾಗಿ ಹೋಗ್ತಾವೆ ಸ್ನೇಹಿತರೆ. ದಯವಿಟ್ಟು ಇವೆಲ್ಲ ಪುರಾತತ್ವ ಇಲಾಖೆದವ್ರಿಗೆ ತಲುಪೋವ್ರಿಗೂ ಶೇರ್ ಮಾಡಿ. ಇವೆಲ್ಲ ನೋಡಿದ ತಕ್ಷಣ ಸುಮ್ಮನಾಗ್ಬಿಡಿ. ಇವನ್ನ ಉಳಿಸೋದು ನಮ್ಮ ಕರ್ತವ್ಯ ಆಗಿರುತ್ತೆ ಸ್ನೇಹಿತರೆ. ಇಲ್ಲಾಂದರೆ ಹಿಂಗೆ ನಶಿಸಿ ಹೋಗ್ಬಿಟ್ರೆ ಮುಂದಿನ ಪೀಳಿಗೆಗೆ ಏನು ನಮ್ಮ ಅಸ್ತಿತ್ವನೇ ಉಳಿಯಲ್ಲ, ಹಿರಿಯರ ಅಸ್ತಿತ್ವ. ಅವ್ರು ಇದರಲ್ಲಿ ಏನು ಬರೆದಿದ್ದಾರೋ ಇದನ್ನು ಒಂದು ಸರ್ತಿ ಪುರಾತತ್ವ ಇಲಾಖೆದವ್ರು ಇದನ್ನ ಸಂಶೋಧನೆ ಮಾಡಿ ಇದು ಏನು ಹೇಳುತ್ತೆ ಕಲ್ಲು ಅನ್ನೋದನ್ನು ತಿಳಿಸ್ಬೇಕಾಗತ್ತೆ. ನೋಡಿ, ಇದು ಕಟ್ಟಾಗಿದೆ. ಇಲ್ಲಿ ಕೂಡ ಅರ್ಧ ಚಂದ್ರಪ್ಪ ಇದೆ, ಅರ್ಧ ಚಂದ್ರ ಇದೆ. ಇಲ್ಲಿ ಶಿವಲಿಂಗ ಮತ್ತು ನಂದಿ. ಇದೇನೋ ಪೂಜೆ ಮಾಡ್ತಾಯಿರೋ, ನಂದಿಗೆ ಶಿವಲಿಂಗಕ್ಕೆ ಪೂಜೆ ಮಾಡ್ತಾಯಿರೋ ಮನುಷ್ಯರ ಥರ ಏನೋ ಬಿಡಿಸಿದ್ದಾರೆ. ಇಲ್ಲಿ ಕಟ್ಟಾಗಿದೆ ಅದು ಅರ್ಧ. ನೋಡಿ, ಇದರಲ್ಲಿ ಏನೋ ಶಾಸನ ಬರೆದಿದ್ದಾರೆ. ಇದೇನು ಅಂತ ನಮಗಂತೂ ಅರ್ಥ ಆಗಲ್ಲ. ನೋಡಿ ಸ್ನೇಹಿತರೆ, ಇಲ್ಲಿ ನದಿ ಪಕ್ಕದಲ್ಲೇ ಬರ್ತಕ್ಕಂಥ ಮಾಕ್ನೂರು ಎಂಬ ಹಳ್ಳಿಗೆ ಬಂದಿದ್ದೀವಿ. ನೋಡಿ, ಅಲ್ಲಿ ಹೊಳೆ ಕಾಣುತ್ತೆ ನೋಡಿ. ಈಗ ಒಳ್ಳೆ ಮಳೆ ಆಗಿರೋದ್ರಿಂದ ಹೊಳೆ ತುಂಬ ಹರಿತಾ ಇದೆ. ನೀರು ಚೆನ್ನಾಗಿ ಬಂದಿದೆ ಹೊಳೆಗೆ. ಹೊಳೆ ದಂಡಿಗೆ ಇರತಕ್ಕಂಥ ಈ ಮಾಕ್ನೂರು ಎಂಬ ಗ್ರಾಮಕ್ಕೆ ಬಂದಿದ್ದೀವಿ. ನೋಡಿ, ಆರ್ಕಾಲಜಿ ಡಿಪಾರ್ಟ್ಮೆಂಟ್ ಸ್ವಲ್ಪ ಇದರ ಕಡೆ ಗಮನ ಕೊಟ್ಟು ಇವೆಲ್ಲ ಈ ಶಾಸನ ಏನು ಹೇಳುತ್ತೆ ಅನ್ನೋದನ್ನು ತೋರಿಸ್ಬೇಕಾಗುತ್ತಲ್ಲ. ಈ ಊರಿನ ಇತಿಹಾಸ ಹೇಳಬೇಕಾಗಿತ್ತು. ಇಲ್ಲಾಂದರೆ ಹಾಗೆ ನಶಿಸಿ ಹೋಗ್ಬಿಡ್ತಾವೆ ನಾವು ತೋರಿಸಿಲ್ಲ ಅಂದರೆ. ನೋಡಿ ಸ್ನೇಹಿತರೆ, ಇದ್ರ ಮೇಲೆ ಎಷ್ಟು ಪೂರ್ತಿ ಬರೆದಿದ್ದಾರೆ. ಈ ದೊಡ್ಡ ಕಲ್ಲು ತುಂಡಾಗಿ ಅಲ್ಲಿ ಬಿದ್ದಿದೆ. ಇದೆಲ್ಲ ಇವಾಗ ಕಟ್ಕೊಂಡಿದ್ದಾರೆ, ಬಟ್ ಕಲ್ಲು ಹಳೆಯದೇ ಅನಿಸುತ್ತೆ. ಈ ದೇವರ ಮೂರ್ತಿ, ನಾಗದೇವರ ಮೂರ್ತಿ ಹಳೆಯದೇ ಇದೆ, ಹೌದು. ಇಲ್ಲಿ ಪ್ರತಿ ಕಲ್ಲು ಮೇಲೆ ಅರ್ಧ ಚಂದ್ರ ಮತ್ತು ಪೂರ್ಣಚಂದ್ರ. ಇಲ್ಲಿ ಪೂರ್ಣಚಂದ್ರ ಮತ್ತು ಅರ್ಧ ಚಂದ್ರ ಇದೆ ನೋಡಿ, ಪ್ರತಿ ಕಲ್ಲು ಮೇಲಿದೆ ಪೂರ್ಣಚಂದ್ರ ಮತ್ತು ಅರ್ಧ ಚಂದ್ರ. ನೋಡಿ, ನೋಡ್ಬೋದು ಪ್ರತಿಯೊಂದು ಕಲ್ಲು ಮೇಲೂ ಇದೆ ಸ್ನೇಹಿತರೆ. ನೋಡಿ ನೋಡಿ ಇದರಲ್ಲಿ ಇದೆ ನೋಡಿ, ಪೂರ್ಣಚಂದ್ರ ಮತ್ತು ಅರ್ಧ ಚಂದ್ರ. ಇವು ಹಳೆ ಕಲ್ಲುಗಳೇ, ಬಟ್ ಅದನ್ನ ಈ ಕಟ್ಟೆ ಇವಾಗ ಕಟ್ಕೊಂಡಿದ್ದಾರೆ. ಇರೋದ್ರಲ್ಲಿ ಸ್ವಲ್ಪ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡಿದ್ದಾರೆ ಇವು ಗ್ರಾಮಸ್ಥರು. ಗರ್ಭಗುಡಿ ನೋಡಿ, ರೌಂಡ್ ಶೇಪಲ್ಲಿದೆ. ಗರ್ಭಗುಡಿ ಸ್ನೇಹಿತರೆ ಇದು. ನೋಡಿ, ಎಷ್ಟು ದೊಡ್ಡದಿದೆ, ರೌಂಡ್ ಶೇಪಲ್ಲಿ. ಇದು ಗರ್ಭಗುಡಿ ಪೂರ್ತಿ ರೌಂಡ್ ಶೇಪಲ್ಲಿದೆ. ಹರಿಹರದಿಂದ ರಾಣೆಬೆನ್ನೂರು ಹೋಗಬೇಕಾದ್ರೆ ಮಾಕ್ನೂರು ಅಂತ ಒಂದು ಸರ್ಕಲ್ ಸಿಗುತ್ತಲ್ಲ, ಸರ್ಕಲಿನ ಲೆಫ್ಟಿಗೆ ತೊಗೊಂಡ್ರೆ ಸಿಗ್ತಕ್ಕಂಥ ಒಂದು ಹಳ್ಳಿ ಇದು ಮಾಕ್ನೂರು ಅಂಥೇಳಿ. ಈ ಮಾಕ್ನೂರು ಗ್ರಾಮದಲ್ಲಿ ನೋಡಿ, ಇಲ್ಲಿ ಮಾರ್ಕಂಡೇಶ್ವರ ದೇವಸ್ಥಾನ ಅಂತ ಇದೆ. ನಿಮಗೆ ಕಾಣಿಸ್ತಾ ಇರ್ಬೋದು, ಮಾರ್ಕಂಡೇಶ್ವರ ದೇವಸ್ಥಾನ ಇದು. ನಮಗಿಲ್ಲಿ ಸ್ಥಳೀಕರೊಬ್ಬರು ಕಾಲ್ ಮಾಡಿ ಹೇಳಿದಾಗ ಗೊತ್ತಾಯ್ತು ಈ ದೇವಸ್ಥಾನ ಇಲ್ಲಿದೆ ಅಂತ ಹೇಳಿಬಿಟ್ಟು. ಅಲ್ಲಿವರೆಗೂ ಈ ದೇವಸ್ಥಾನ ಹೊರಗಡೆ ಯಾರಿಗೂ ಗೊತ್ತಾಗಿಲ್ಲ. ಇದು ಹಳೆ ಕಾಲದ ದೇವಸ್ಥಾನ ಸ್ನೇಹಿತರೆ. ಇವೆಲ್ಲ ಚಾಲುಕ್ಯರ ಕಾಲದ ದೇವಸ್ಥಾನ ಅಂತೇಳಿ ತಿಳಿದು ಬರುತ್ತೆ. ಬಟ್ ಇದೆಲ್ಲ ಸಂಶೋಧನೆ ಆಗಬೇಕು. ಪುರಾತತ್ವ ಇಲಾಖೆಯಿಂದ ಇದನ್ನು ಸಂಶೋಧನೆ ಮಾಡಿ ಇದು ಯಾರ ಕಾಲದ ದೇವಸ್ಥಾನ ಮತ್ತು ಈ ಕಲ್ಲು ನೋಡಿ, ಈ ಕಲ್ಲು ಹಳೆಯ ಶಾಸನ ಸ್ನೇಹಿತರೆ. ಈ ಕಲ್ಲು ಏನು ಹೇಳುತ್ತೆ ಎಂಬುದು ಕೂಡ ನಮಗೆ ಯಾರಿಗೂ ಗೊತ್ತಿಲ್ಲ. ಇದ್ರ ಮೇಲೆ ಲಿಪಿ ಇದೆ, ಪೂರ್ತಿ ಒಂದು ದೊಡ್ಡ ಕಲ್ಲಿದೆ ಇದು. ಆ ಕಲ್ಲು ಕಟ್ಟಾಗಿ ಅರ್ಧ ಕಲ್ಲು ಮೇಲಿನ ಭಾಗ ಅಲ್ಲಿ ಬಿದ್ದಿದೆ, ಅರ್ಧ ಕೆಳಗಿನ ಭಾಗ ಇಲ್ಲಿದೆ. ಈ ಶಾಸನ ಏನು ಹೇಳುತ್ತೆ, ಈ ಕಲ್ಲು ಏನು ಹೇಳುತ್ತೆ, ನಮ್ಮ ಹಿರಿಕರು ಇದ್ರ ಮೇಲೆ ಏನು ಮಾಹಿತಿ ಕೊಟ್ಟು ಹೋಗಿದ್ದಾರೆ ಅನ್ನೋದನ್ನ ನಮಗೆ ಗೊತ್ತಾಗಬೇಕು. ಸ್ಥಳೀಕರಿಗೆಲ್ಲ ಗೊತ್ತಾಗಬೇಕು, ಜನಸಾಮಾನ್ಯರಿಗೆ ಗೊತ್ತಾಗಬೇಕು. ಅಂದರೆ
ಇದನ್ನು ಪುರಾತತ್ವ ಇಲಾಖೆದವ್ರ ಕರ್ತವ್ಯ ಆಗಿದೆ ಸ್ನೇಹಿತರೆ. ಇದನ್ನ ಸೀರಿಯಸ್ ಆಗಿ ತೊಗೊಂಡು ಪರಿಗಣಕ್ಕೆ ತೊಗೊಂಡು ಈ ಕಲ್ಲು ಏನು ಹೇಳುತ್ತೆ, ಈ ಕಲ್ಲು ಮೇಲೆ ಇರ್ತಕ್ಕಂಥ ಶಾಸನ ಏನು ಮಾಹಿತಿ ಕೊಡುತ್ತೆ ಅನ್ನೋದನ್ನು ಸಂಶೋಧನೆ ಮಾಡಿ ಜನಸಾಮಾನ್ಯರಿಗೆ ಕೊಡಬೇಕಾಗಿರ್ತಕ್ಕಂಥದ್ದು ನಮ್ಮ ಆರ್ಕಾಲಜಿ ಡಿಪಾರ್ಟ್ಮೆಂಟ್ ಕರ್ತವ್ಯ ಆಗುತ್ತೆ. ದಯವಿಟ್ಟು ಇದನ್ನ ಸೀರಿಯಸ್ ಆಗಿ ತಗೋಬೇಕು ಆರ್ಕಾಲಜಿ ಡಿಪಾರ್ಟ್ಮೆಂಟು. ಈ ವಿಡಿಯೋ ನಿಮಗೆ ತಲುಪಿದರೆ ದಯಮಾಡಿ ಇದನ್ನ ಸೀರಿಯಸ್ ಆಗಿ ಪರಿಗಣಕ್ಕೆ ತೊಗೊಂಡು ಈ ಕಲ್ಲು ಮೇಲೆ ಇರ್ತಕ್ಕಂಥ ಏನು ಶಾಸನ ಏನು ಹೇಳುತ್ತೆ ಅನ್ನೋದನ್ನು ಜನಸಾಮಾನ್ಯರಿಗೆ ತಿಳಿಸ್ಬೇಕಾಗತ್ತೆ. ಸ್ನೇಹಿತರೆ, ಮತ್ತೊಂದು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.